ಸಿಂಹದ ಗುಹೆಗೆ ನರಿಗಳು ಕಾವಲ್ ನಿಂತ ತಕ್ಷಣ ಸಿಂಹ ಬೇಟೆ ಆಡೋದನ್ನ ನಿಲ್ಸಲ್ವಂತೆ. ಅವರು ಬೋರ್ಡ್ನ ಬದಲಾಯಿಸ್ಬೋದು, ಆದ್ರೆ ಇಲ್ಲಿರೋ ಜನರು ಕಣ್ಣಲ್ಲಿರೋ ನಂಬಿಕೆನ ಅವರು ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಹೌದು ನಿಧಿ, ತಾತನ ಆಶೀರ್ವಾದ ನನ್ನ ಮೇಲಿದೆ. ನೀವು ಹೇಳಿದ ನಿಜ. ಬಿಳಿ ಹಾಳೆ ಮೇಲೆ ಗೀಚಿರೋ ಹೆಸರಲ್ಲ ಇದು, ಅಳ್ಸಾಕೋಕೆ ಜನರ ಹೃದಯದಲ್ಲಿರೋ ಹೆಸರು. ಇಂಥ 1000 ಜನ ಬಂದ್ರು ಮನ್ಸಲ್ಲಿರೋದನ್ನ ಕಿತ್ಕೊಳಕ್ ಆಗಲ್ಲ. ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಇದಕ್ಕಿರೋದು ಒಂದೇ ದಾರಿ. ಏನು? ಅವರು ನಮ್ಮ ಡಾಕ್ಟರ್ಸ್ನ, ಸ್ಟಾಫ್ನ, ನರ್ಸ್ನ ಆಚೆ ಕಳಿಸ್ತಾ ಇದ್ದಾರೆ. ಎಲ್ಲನೂ ತಮ್ಮ ಕಂಟ್ರೋಲ್ ತಗೋಬೇಕು ಅನ್ನೋದಷ್ಟೇ ಅವ್ರ ಉದ್ದೇಶ. ಎಲ್ಲರೂ ಭಯ ಓಡಿಸೋ ಕೆಲಸ ಮಾಡ್ತಿದ್ದಾರೆ. ಈಗ ನಾವು ಭಯ ಪಡಬಾರ್ದು. ಆಸ್ಪತ್ರೆ ಬಿಟ್ಟು ಎಲ್ಗೂ ಹೋಗ್ಬಾರ್ದು, ಇಲ್ಲೇ ಇರಬೇಕು. ಸೊ ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಾನಿಲ್ಲಿ ಡ್ಯೂಟಿ ಡಾಕ್ಟರ್ ಜಾಯ್ನ್ ಆಗ್ತೀನಿ. ಇದು ತುಂಬಾ ಒಳ್ಳೆ ಯೋಚನೆ. ಆದ್ರೆ ಇವರು ಅದಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಅಂತೀರಾ? ಕೊಡ್ತಾರೆ, ಕೊಡಲೇಬೇಕು. ಅಷ್ಟು ಸುಲಭಕ್ಕೆ ಎಲ್ಲರನ್ನೂ ಒಟ್ಟಿಗೆ ಆಚೆ ಹಾಕೋದ್ರಿಂದ ಅವ್ರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಕೊಟ್ಟೇ ಕೊಡ್ತಾರೆ. ಸರಿ, ಹಾಗಾದ್ರೆ ನಾನು ನಿಮ್ಮ ಜೊತೆ ಡ್ಯೂಟಿ ಡಾಕ್ಟರ್ ಆಗಿ ಜಾಯ್ನ್ ಆಗ್ತೀನಿ. ನೀವ ಬೇಡ ನಿಧಿ, ನಿಮ್ದು ಕ್ಲಿನಿಕ್ ಇದೆ, ನಿಮ್ಗೆ ನಿಮ್ದೇ ಆದಂಥ ಕನಸಿದೆ. ಇದಕ್ಕೋಸ್ಕರ ಅದನ್ನೆಲ್ಲ ಹಾಳು ಮಾಡ್ಕೋಬೇಡಿ. ಇಲ್ಲ, ಈ ಟೈಮಲ್ಲಿ ಇಬ್ರು ಜೊತೆಯಾಗಿ ನಿಂತು ಹಾಸ್ಪಿಟಲ್ ಮತ್ತೆ ವಾಪಸ್ ತಗೊಳ್ಳೋದು ನನ್ನ ಕನಸಿಗಿನ್ನ 100 ಪಟ್ಟು ದೊಡ್ಡದು. ಇಲ್ಲಿರೋ ಪೇಷಂಟು, ಸ್ಟಾಫು ನಿಮ್ಮೆಲ್ಲ ತುಂಬಾನೇ ನಂಬಿಕೆ ಇಟ್ಟಿದ್ದಾರೆ. ನೀವು ಹೇಗೆ ಇವ್ರ ವಿರುದ್ಧ ನಿಂತು ಎಲ್ಲದನ್ನು ಫೇಸ್ ಮಾಡಕ್ ಹೊರಟಿದ್ದೀರೋ, ನಾನು ಅಷ್ಟೇ. ಒಂದು ಒಳ್ಳೆ ಕೆಲಸಕ್ಕೆ ನಿಮಗೆ ಫುಲ್ ಸಪೋರ್ಟಿವ್ ಆಗಿ ನಾನು ಹೇಳ್ತೀನಿ. ಥ್ಯಾಂಕ್ಸ್ ನಿಧಿ. ನೀವು ಜೊತೆಗಿದ್ರೆ ಜಗತ್ನ ಗೆಲ್ಲೋ ಶಕ್ತಿ ಬರುತ್ತೆ. ಇಬ್ರು ಇಲ್ಲೇ ಇದ್ದು ಫೇಸ್ ಮಾಡೋಣ, ಜಯಿಸೋಣ. ಚರಿತೇವಂ ಗುಣವಿಶೇಷಣ ವಿಶಿಷ್ಟಾರಾಮ್ ಪುಣ್ಯಾನಾಂ ಪುಣ್ಯಕಾಲೇ ಮಹಾಪುಣ್ಯ ಶುಭದಿತಂ. ಯಾರ ಹೆಸರಲ್ಲಿ ಅರ್ಚನೆ ಆಗ್ಬೇಕಮ್ಮ? ನಿತ್ಯ ನಿಧಿ ಕರ್ಣ 3 ಹೆಸರಲ್ಲಿ ಅರ್ಚನೆ ಮಾಡಿ. ನಿತ್ಯ ನಿಧಿ ಕರ್ಣನಾಮಧೇಯಸ್ಯ. ಯಾರ ಹೆಸರು ಮತ್ತೆ ಅರ್ಚನೆ ಆಗ್ಬೇಕಮ್ಮ? ತಮಗೆ ಗೊತ್ತಿದೆಯಲ್ಲ ಶಾಸ್ತ್ರಿಗಳೇ. ವಸಿಷ್ಠ ಹಾಸ್ಪಿಟಲ್. ಅಲ್ಕೋವಾ, ಏನೇ ಇದು ಆಸ್ಪತ್ರೆ ಹೆಸರಲ್ಲೂ ಅರ್ಚನೆ ಮಾಡಿಸ್ತಾ ಇದೆಯಾ? ಹೌದು ಕಣೆ, ನಮ್ಮನೆ ನನ್ನ ಬಿಟ್ಟು ಹೋದಾಗಿಂದ ನಾನು ಆಸ್ಪತ್ರೆ ಹೆಸರಲ್ಲೇ ಅರ್ಚನೆ ಮಾಡಿಸ್ತಾ ಇರೋದು. ಆಸ್ಪತ್ರೆ ಬರೀ ನಮಗೆ ಸಿಮೆಂಟು ಕಲ್ಲಿಂದ ಕಟ್ಟಿರೋ ಕಟ್ಟಡ ಅಲ್ಲ. ನಾನು, ನಮ್ಮ ಯಜಮಾನ್ರು ಅದನ್ನ ಸ್ವಂತ ಮಗುವಿಂತ ಹೆಚ್ಚಾಗಿ ಕಾಳಜಿಯಿಂದ ನೋಡ್ಕೊಂಡಿದ್ದೀವಿ. ನಮ್ಮ ಯಜಮಾನ್ರಂತೂ ಆಸ್ಪತ್ರೆನ ದೇವಸ್ಥಾನ ಅಂತ ಕರೀತಾ ಇದ್ರು. ನಾನು ಆಸ್ಪತ್ರೆಗೆ ಹೋದಾಗೆಲ್ಲ ಅಲ್ಲೇ ಎಲ್ಲೋ ನನ್ನ ಗಂಡ ಜೀವಂತವಾಗಿದ್ದಾರೆ ಅಂತ ಅನ್ಸುತ್ತೆ ಕಣೆ. ಅದಕ್ಕೆ ನಾನು ದೇವಸ್ಥಾನಕ್ಕೆ ಬಂದಾಗೆಲ್ಲ ಆಸ್ಪತ್ರೆ ಹೆಸರಲ್ಲೇ ಅರ್ಚನೆ ಮಾಡಿಸೋದು. ಹಾಗೆ ಮಾಡಿಸಿದಾಗ ನನ್ನ ಮನಸ್ಸಿಗೆ ಎಲ್ಲೋ ಒಂದ್ ರೀತಿ ಸಮಾಧಾನ, ನೆಮ್ಮದಿ ಸಿಗುತ್ತೆ ಕಣೆ. ಅಲ್ಕೋಬಾ, ನನ್ನಮ್ಮ ಕಣೆ ನೀನು. ಎಷ್ಟು ಜೋರ್ ಧ್ವನಿಲಿ ಬಡಬಡಾಯಿಸಿದ್ರು ನಿನ್ ಮನಸ್ಸು ಮಾತ್ರ ಮಗು ಥರ ಎಷ್ಟು ನಿಷ್ಕಲ್ಮಶ ಕಣೆ. ಏನು ಯೋಚನೆ ಮಾಡ್ಬೇಡ, ಆ ದೇವ್ರು ಇದಾನಲ್ಲ, ಅವ್ನು ನಿನ್ಗೆಲ್ಲ ಒಳ್ಳೇದ್ ಮಾಡ್ತಾ. ಹೌದು ಕಣೆ, ನಮ್ಮ ಆಸ್ಪತ್ರೆಗೆ ಕಷ್ಟ ನೋವು ಅಂತ ಕಣ್ಣೀರ್ ಹಾಕೊಂಡು ಬರ್ತಾರಲ್ಲ, ಅವ್ರು ಯಾರಿಗೂ ನಿರಾಸೆ ಆಗ್ಬಾರ್ದು ಕಣೆ. ಪ್ರತಿಯೊಬ್ಬರಿಗೂ ಮರುಜೀವ ಸಿಗ್ಬೇಕು. ನಮ್ಮ ಆಸ್ಪತ್ರೆಯಿಂದ ಎಲ್ರಿಗೂ ಒಳ್ಳೇದಾಗ್ಬೇಕು. ಈಗ ಜವಾಬ್ದಾರಿ ನಮ್ಮ ಕರ್ಡನ್ ಮೇಲಿದೆ. ಬಡವ್ರ ಸೇವೆ ಮಾಡ್ತಾ ನಮ್ಮ ಆಸ್ಪತ್ರೆನ ಇನ್ನು ಎತ್ತರಕ್ಕೆ ಬೆಳೆಸ್ಬೇಕು. ಆ ಶಕ್ತಿ ನಮ್ಮ ಕರ್ಡನ್ ಕೊಡಪ್ಪ ಅಂತ ನಾನು ದೇವರಲ್ಲಿ ಬೇಡೋದಷ್ಟೇ ಕಡೆ. ಏನು ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದಾಗತ್ತೆ. ಆ ದೇವ್ರು ಎಲ್ರಿಗೂ ಒಳ್ಳೇದು ಮಾಡ್ತಾನೆ.
ಮೇಡಮ್ ರಂಗನಾಥ್ ಅವ್ರು ಫೋನ್ ಮಾಡ್ತಿದ್ದಾರೆ. ಎಸ್ ಹೇಳಿ. ಮೇಡಮ್, ಅದು ಡಾಕ್ಟರ್ ಕರುಣಾ ಮತ್ತೆ ನಿಧಿ ಡ್ಯೂಟಿ ಡಾಕ್ಟರ್ ಆಗಿ ಜಾಯಿನ್ ಆಗ್ತೀವಿ ಅಂತ ಹೇಳ್ತಿದ್ದಾರೆ. ಏನ್ ಮಾಡೋದು ಮೇಡಮ್? ಅಲ್ಲ, ಮೇಡಮ್ ಕೋಪ ಮಾಡ್ಕೋತಾರೆ ಅಂದ್ರೆ ನಗ್ತಾ ಇದಾರಲ್ಲ. ಅಲ್ಲ, ಈ ವಿಷಯ ಯಾಕೆ ಇಷ್ಟೊಂದು ಗಂಭೀರವಾಗಿ ಹೇಳ್ತಾ ಇದ್ದೀರಾ? ಸಂತೋಷದ ವಿಷಯನೇ ಅಲ್ವಾ? ಅಲ್ಲ ಮೇಡಮ್, ನನಗೇನೋ ಸರಿ ಹೋಗಲ್ಲ ಅನ್ನಿಸ್ತಾ ಇದೆ. ಮತ್ತೇನಾದರೂ ಪ್ರಾಬ್ಲಮ್ ಆದ್ರೆ? ಆಸ್ಪತ್ರೆ ಓನರ್ ಆಗಿದ್ದೋನು ಈಗ ಜಸ್ಟ್ ಡ್ಯೂಟಿ ಡಾಕ್ಟರ್ ಆಗಿ ಜಾಯಿನ್ ಆಗ್ತಿದ್ದಾರೆ ಅಂದ್ರೆ ಅರ್ಥ ಆಸ್ಪತ್ರೆಯಲ್ಲಿ ನನ್ನ ಹತ್ರ ಜೀತ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇರೋದು ಅರಮನೆಲೇ ಆದ್ರೂ ರಾಜಂಗೂ ಸೇವಕಂಗೂ ಅಜಗಜಾಂತರ ಇದೆ. ಹಾಗಿದ್ರೆ ಏನ್ ಮಾಡಬೇಕು ಮೇಡಮ್? ಕರುಣಾ ನಿಧಿ ಇಬ್ರು ನನ್ನ ಕೈ ಕೆಳಗೆ ಕೆಲಸ ಮಾಡೋ ಜುಜುಬಿ ಡ್ಯೂಟಿ ಡಾಕ್ಟರ್ಸ್ ಆಗ್ಲಿ. ಅವರಾಗೆ ಬಂದು ಕತ್ತಿ ಮೇಲೆ ಬೀಳ್ತಾ ಇದ್ದಾರೆ. ಒಳ್ಳೆ ಅವಕಾಶ, ಕೈ ತಪ್ಪು ಹೋಗ್ಬಾರ್ದು. ಅವ್ರು ಜಾಯಿನ್ ಆಗಕ್ಕೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡಿ. ಸರಿ ಮೇಡಮ್. ವೆಲ್ಕಮ್ ಕರುಣಾ, ವೆಲ್ಕಮ್. ನೀವಾಗೆ ಜೇನ್ಗುಡ್ಗೆ ಕಲ್ಲೆಸೆತಿದ್ದೀರ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ.